ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಆರೋಗ್ಯ ಸೇವೆಯು ಆಸ್ಪತ್ರೆಯ ಆವರಣದಾಚೆಗೂ ವಿಸ್ತರಿಸಿದ್ದು, ಸಾಮಾಜಿಕ ಕಳಕಳಿಯ ಹಲವಾರು ಯೋಜನೆಗಳನ್ನು ಆಸ್ಪತ್ರೆಯು ಹಮ್ಮಿಕೊಂಡಿದೆ. ಥಾಲಸೆಮಿಯಾ ಬಾಧಿತ ಮಕ್ಕಳಿಗೆ ಉಚಿತ ರಕ್ತಪೂರಣ, ಕ್ಲಿನಿಕ್ ಆನ್ ವೀಲ್ಸ್, ಸುಸಜ್ಜಿತ ಸಂಚಾರಿ ಚಿಕಿತ್ಸಾಲಯ, ಉಚಿತ ಆರೋಗ್ಯ ಶಿಬಿರ, ಬಡ ರೋಗಿಗಳ ನಿಧಿ ಹೀಗೆ ವಿವಿಧ ಚಟುವಟಿಕೆಗಳ ಮೂಲಕ ಯಾರಿಗೆ ಹೆಚ್ಚು ಅಗತ್ಯವಿದೆಯೋ ಅವರನ್ನೇ ತಲುಪುವ ಪ್ರಯತ್ನ ಮಾಡಲಾಗುತ್ತಿದೆ. ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ಹಲವಾರು ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ ಅಂತ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿರೋದು ಒಂದು ಕ್ಲಿನಿಕ್ ಆನ್ ವೀಲ್ಸ್ ಅಂತ. ಏನಪ್ಪ ಇದು ಕ್ಲಿನಿಕ್ ಆನ್ ವೀಲ್ಸ್ ಅಂತಂದರೆ, ಇದೊಂದು ICU ಎಕ್ವಿಪ್ಡ್ ಆ್ಯಂಬ್ಯುಲೆನ್ಸು. ಇದು ಪ್ರತಿ ದಿವಸ ಕಳೆದ 2 ವರ್ಷದಿಂದ ಸೇವಾ ಬಸ್ತಿ ಅಂದರೆ ಬೆಂಗಳೂರಿನಲ್ಲಿರುವಂಥ ಸ್ಲಮ್ಸ್ಗೆ ವಿಸಿಟ್ ಮಾಡಿ ಬೆಳಗ್ಗೆ ಒಂದು ಸರಿ ಮತ್ತು ಸಂಜೆ ಒಂದು ಸರಿ ಹೋಗಿ ಅಲ್ಲಿ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆ ಸಮಾಲೋಚನೆ ಮಾಡಿ ಜೊತೆಗೆ ಅವ್ರಿಗೆ ಔಷಧಿ ಕೂಡ ಕೊಟ್ಟು ಬರ್ತಾ ಇರೋವಂಥದ್ದು. ಇದು 72 ಸ್ಲಮ್ಸ್ನ ಅಥವಾ ಸೇವಾ ವಸ್ತಿನ ಬೆಂಗಳೂರಿನಲ್ಲಿ ಕವರ್ ಮಾಡ್ಕೊಂಡು ಬರ್ತಾ ಇದೆ. ಇದುವರೆಗೂ ಸುಮಾರು ಒಂದು 20,000 ಮೇಲ್ ಜನಗಳಿಗೆ ಇದರಿಂದ ಉಪಯೋಗ ಆಗಿದೆ. ಇದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಏನೇನು ಸಮಸ್ಯೆ ಇದೆ, ಅಲ್ಲಿ ಏನೇನು ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು ಅದೆಲ್ಲನೂ ಮಾಡಿಕೊಂಡು ಬಂದಿದೆ. ಮತ್ತು ಈ ಆ್ಯಂಬುಲೆನ್ಸು ಇದು ಹೇಗೆ ಇರೋದು ಅಂತಂದರೆ, ಇದು ಒಂದು ನ್ಯಾಷನಲ್ ಡಿಸಾಸ್ಟರ್ ಕೂಡ ಈ ಆ್ಯಂಬುಲೆನ್ಸ್ ಹೋಗ್ಬೋದು. ಕಳೆದು ರೀಸೆಂಟಾಗಿ ವಯನಾಡಲ್ಲಿ ಫ್ಲಡ್ ಆದಾಗ ಕೂಡ ನಮ್ಮ ವೈದ್ಯರು ಈ ಆ್ಯಂಬುಲೆನ್ಸ್ನ ತಗೊಂಡು ಹೋಗಿ ಅಲ್ಲಿ ಸೇವೆ ಮಾಡಿ ಬಂದಿರೋವಂಥ ಒಂದು ಆ್ಯಂಬುಲೆನ್ಸ್. ಇನ್ನೊಂದು ಸಂರಕ್ಷಾ ಅಂತ, ಥ್ಯಾಲಸೀಮಿಯಾ ಅಂತ ಒಂದು ರೋಗ ಇದೆ. ಅದು ಒಂದು ಆನುವಂಶಿಕ ರೋಗ. ಅದು ಈ ಥ್ಯಾಲಸೀಮಿಯಾ ಮಕ್ಕಳಿಗೆ ಅಥವಾ ಅಡಲ್ಟ್ಸ್ಗೆ ನಿಯಮಿತವಾಗಿ ರೆಗ್ಯುಲರ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಬೇಕಾಗುತ್ತೆ ಅವ್ರದ್ದು ಸರ್ವೈವಲ್ಗೋಸ್ಕರ. 420 ಪೇಷಂಟ್ಸ್ ನಮ್ಮ ಹತ್ರ ಇದ್ದಾರೆ. ಕರ್ನಾಟಕದ ರಾಜ್ಯದ ಒಂದೇ ಅಲ್ಲ, ಪಕ್ಕದಲ್ಲಿರೋ ತಮಿಳುನಾಡು, ಆಂಧ್ರ, ತೆಲಂಗಾಣ, ವೆಸ್ಟ್ ಬೆಂಗಾಲು ಮತ್ತು ಒರಿಸ್ಸಾಯಿಂದ ಕೂಡ ಪೇಷಂಟ್ಸ್ ಬಂದು ಇಲ್ಲಿ ಉಚಿತವಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಮತ್ತು ಅದಕ್ಕೆ ಬೇಕಾಗಂಥ ಇನ್ವೆಸ್ಟಿಗೇಷನ್ಸು, ಆಮೇಲೆ ಒಂದು ಖೀಲೇಷನ್ ಅಂತ ಹಲವಾರು ಔಷಧಿಗಳು ಬೇಕಾಗುತ್ತೆ, ಅದನ್ನು ಕೂಡ ಇವರಿಗೆ ಉಚಿತವಾಗಿ ತಲುಪಿಸುವಂಥ ಒಂದು ಪ್ರಯತ್ನ. ಅದೇ ಥರದಲ್ಲಿ ಆಸ್ಪತ್ರೆಯಿಂದ ಒಂದು ಪೇಷಂಟ್ ಸರ್ವೀಸಸ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಇದೆ. ಈ ಪೇಷಂಟ್ ಸರ್ವೀಸಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪುವರ್ ಪೇಷಂಟ್ಸ್ ಫಂಡ್ ಅಂತ ಮಾಡ್ಕೊಂಡಿದ್ದೀವಿ. ಈ ಪುವರ್ ಪೇಷಂಟ್ಸ್ ಫಂಡು ಬಂದು ಯಾರಾದರೂ ನಮಗೆ ಆಗ್ತಾ ಇಲ್ಲ ಚಿಕಿತ್ಸೆ ತೊಗೊಳಕ್ಕೆ, ನಮ್ಮ ಹತ್ರ ಹಣ ಇಲ್ಲ ಅಂತಂದಾಗ ಅದರದ್ದೇ ಆದಂಥ ಒಂದು ವೆರಿಫಿಕೇಷನ್ ಇದೆ. ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಆಗಲಿ ಅಥವಾ ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಏನಾದ್ರು ವೆಹಿಕಲ್ ಇದೆಯಾ, ಅದನ್ನೆಲ್ಲ ಚೆಕ್ ಮಾಡಿ ಅವ್ರಿಗೆ ಖಂಡಿತ ಜೆನ್ಯನ್ನಾಗಿ ಅವರು ಇದೇ ಕ್ಯಾಟಗರಿಗೆ ಬರ್ತಾರೆ ಅಂತಂದಾಗ ಅವ್ರಿಗೆ ಬೇಕಾಗದಂಥ ಸಹಾಯ ಕೂಡ ಮಾಡ್ತಾಯಿದ್ದೀವಿ. ಈಗ ಅದು ಹಲವಾರು 1.5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಇದು 100-150 ಜನ ಇದರದ್ದು ಉಪಯೋಗನ ಇದುವರೆಗೂ ಪಡೆದಿದ್ದಾರೆ. ಅದೇ ಥರ ನಾವು ಆಸ್ಪತ್ರೆ ಕಡೆಯಿಂದ ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಹೆಲ್ತ್ ಕ್ಯಾಂಪ್ಸ್ನ ಮಾಡ್ತಾಯಿದ್ದೀವಿ. ಅದು ಒಂದು ನಮ್ಮ ಆಸ್ಪತ್ರೆ ಒಳಗಡೆನೇ ಕ್ಯಾಂಪ್ಸ್ ಮಾಡ್ತೀವಿ, ಮತ್ತು ಅದ್ರ ಜೊತೆಗೆ ಆಚೆ ಕಡೆನೂ ಹೋಗಿ ಕ್ಯಾಂಪ್ಸ್ ಮಾಡಿ, ಇದೊಂದು IT ಕಂಪನೀಸ್ ಇರ್ಬೋದು, ಇಲ್ಲ ಸ್ಕೂಲ್ಸ್ ಇರ್ಬೋದು, ಇಲ್ಲ ಬೇರೆ ಬೇರೆ ಆಫೀಸಸ್ ಇರ್ಬೋದು, ಅಲ್ಲೆಲ್ಲನೂ ಹೋಗಿ ಈ ಥರ ಅವೇರ್ನೆಸ್ ಕ್ಯಾಂಪ್ಸು, ಒಂದು ಹೆಲ್ತ್ ಚೆಕಪ್ಪು ಆಗುತ್ತೆ, ಪ್ಲಸ್ ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟು ಯಾವ ಥರ ತಡಿಬೋದು ರೋಗ ಬರದೇ ಇರೋದನ್ನು ಅಂತ. ಇದ್ರ ಜೊತೆಗೆ ನಾವು ಅನಾಥಾಶ್ರಮಕ್ಕೆ ಹೋಗಿ ಆ ಮಕ್ಕಳಿಗೆ ಏನೇನು ಬೇಕೋ ಅದರದ್ದು ಸ್ವಲ್ಪ ಸೌಲಭ್ಯನ ಒದಗಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ಓಲ್ಡ್ ಏಜ್ ಹೋಮ್ಸು, ಅಲ್ಲಿ ವಯೋವೃದ್ಧರಲ್ಲಿ ಯಾವಾಗಲೂ ಕಾಣಿಸ್ಕೊಳ್ಳುವಂಥ ಒಂದು ಏನೇನು ಕಂಡೀಷನ್ಸ್ ಇರ್ಬೋದು ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಮತ್ತು ಹಲವಾರು ಸ್ಕೂಲ್ಗಳಿಗೆ ಹೋಗ್ತಾ ಇದ್ದೀವಿ. ಆ ಸ್ಕೂಲ್ಗಳಲ್ಲಿ ಕೂಡ ಹೆಲ್ತ್ ಚೆಕಪ್ ಮಾಡ್ತೀವಿ. ಒಂದು ಡೆಂಟಲ್ ಚೆಕಪ್ ಇರ್ಬೋದು, ಅಥವಾ ಕಣ್ಣಿಂದು ಚೆಕಪ್ ಇರ್ಬೋದು, ಅಥವಾ ಅವ್ರದ್ದು ನ್ಯೂಟ್ರಿಷನಲ್ ಇರ್ಬೋದು. ಈಗೆಲ್ಲ ಗೊತ್ತಿರೋ ಹಾಗೇ ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ನಾವು ಅಲ್ಲಿ ಅಡ್ರೆಸ್ ಮಾಡಿ ಆ ಥರದ್ದು ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿ ಸ್ಕೂಲ್ಗಳಿಗೂ ಕೂಡ ಮಕ್ಕಳಿಗೆ, ಟೀಚರ್ಸ್ಗೆ ಮತ್ತು ಇದರಿಂದ ಅವ್ರ ತಂದೆ ತಾಯಿಗಳಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಈ ಯೋಜನೆ ಕೂಡ ಹಮ್ಮಿಕೊಂಡಿದ್ದೀವಿ.